KYC ಇದೆ. ಈ KYC ಏನಾಗಿದೆ ಅಂದರೆ ನಮಗೆ ಸರ್ಕಾರದಿಂದ ಪ್ರತಿ 5 ವರ್ಷಕ್ಕೊಂದು ಬಾರಿ ನಮ್ಮ ರೇಷನ್ ಕಾರ್ಡ್ದ KYC ಮಾಡಬೇಕು. ಈ ಬಾರಿ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳೊಳಗೆ KYC ಮಾಡಬೇಕು ಅಂತ ಆದೇಶ ಬಂದಿದೆ. ನ್ಯಾಯಬೆಲೆ ಮಾಲೀಕರಿಗೆ ಸೂಚನೆ ನೀಡಿದೆ ಮತ್ತು ನ್ಯಾಯಬೆಲೆ ಮಾಲೀಕರಿಗೆ KYC ಮಾಡಬೇಕಾದ ಪಟ್ಟಿಯನ್ನು ನ್ಯಾಯಬೆಲೆ ಮಾಲೀಕರಿಗೆ ಕೊಡ್ತಾ ಇದ್ದೀವಿ. ಅವರು ಈ ತಿಂಗಳು ಮತ್ತು ಮುಂದಿನ ತಿಂಗಳು ರೇಷನ್ ಕೊಡುವಂಥ ಸಂದರ್ಭದಲ್ಲಿ ಪಡಿತರ ಚೀಟಿ ಸದಸ್ಯರು KYC ಮಾಡಿ ಮುಗಿಸಬೇಕು. ಸಾರ್ವಜನಿಕರು ತಿಳಿಸಿದ್ದಾರಾ ಸರ್? ಪಡಿತರ ಚೀಟಿ ಫುಡ್ಡು ಕೊಡುವಂಥ ಸಂದರ್ಭದಲ್ಲಿ ಆ ಕಾರ್ಡ್ದಾರಿಗೆ ಹೇಳ್ತೀವಿ KYC ಮಾಡಬೇಕು. ಮನೆ ಸದಸ್ಯರು ಎಲ್ಲರೂ ಮಾಡಬೇಕು. ಎಲ್ಲರೂ ಮಾಡಬೇಕು. ಬಟ್ ಈಗ ಏನು ಕೊಟ್ಟರು ಅವರ್ಸಲ್ಲಿ ನೀನು ಕ್ಲಿಯರ್ ಮಾಡಬೇಕು. ಮೆಡಿಕಲ್ ಎಮರ್ಜೆನ್ಸಿ ಕ್ಯಾನ್ಸರ್ ಪೇಷಂಟ್ ಎಲ್ಲ ಇವರು ಪಂಚಾಯತಿ ನೌಕರಿದ್ರೆ ಕೂಡ ಇವರಲ್ಲ ಮನೆಯಲ್ಲಿ ಯಾರಾದ್ರೂ ಏನಾಗಿದ್ದಾರೆ ಆ ರೇಷನ್ ಕಾರ್ಡ್ ಹೆಸರಿದೆ ಪಂಚಾಯತಿ ನೌಕರು ಪೇಷಂಟ್ಗೆ ಫಸ್ಟ್ ನೀವು ದಾರಿ ಮಾಡಿ, ಆಮೇಲೆ ಅವ್ರಿಗೆ ಹೇಳಿ ಪ್ರೊಸೀಜರು ನೀವು ತಮ್ಮಗೆ ಹೇಳಿ ಅವನನ್ನು ರೇಷನ್ ಕಾರ್ಡಿಂದ ಬೆನಿಫಿಟ್ ತೆಗೀಲಿ. ಆದರೆ 3rd ಸ್ಟೇಜಲ್ಲಿ ಇದೆ ಕ್ಯಾನ್ಸರ್ ಪೇಷಂಟ್ ಅಂತ ಹೇಳ್ತಾ ಇದ್ರೆ ನೀವು ಫಸ್ಟ್ ಅವರಿಗೆ 24 ಅವರ್ಸಲ್ಲಿ ಕೊಡಬೇಕು ಅಂತ ಹೇಳಿದ್ದಾರೆ. ಗೈಡ್ಲೈನ್ಸ್ ಪ್ರಕಾರ ಸರ್ಕಾರಿ ನೌಕರಿಗೆ ಸರ್ಕಾರಿ ನೌಕರಿ ಕೊಡಿ ಅಂತ ಹೇಳ್ತಾ ಇಲ್ಲ. ಇವ್ರು ಸರ್ಕಾರಿ ನೌಕರಿ ಅಲ್ಲ, ಇವರು ಬೇರೆಯವ್ರದ್ದು ನಾನು ಪಾಟೆಲ್ಲ ಇವ್ರು ಅಲ್ಲ ಪೆಂಡಿಂಗ್ 8 ತಿಂಗಳಾಗಿದೆ ಸರ್. ಇವ್ರದ್ದೇನಾಗಿದೆ ಅಂದರೆ ಆ 122 ಕಾಯಿಲೆ ಇದೆಯಲ್ಲ, ಆ ಕಾಯಿಲೆಗಳನ್ನ ಮಾಡ್ಕೊಡ್ತಾ ಇದ್ದೀವಿ. ಇವತ್ತು ಕ್ಲಿಯರ್ ಮಾಡಿ. ಇವ್ರು ಯಾವ ಗೌರ್ಮೆಂಟ್ ಕೆಲಸದಲ್ಲಿಲ್ಲ, ಅವ್ರು ತಮ್ಮ ನೇರವಾಗಿ ಬಂದವ್ರದ ನಾನು ಆ ಒಂದೇ ಕ್ಲಿಯರ್ ಮಾಡ್ತಾ ಇದ್ದೀನಿ. ನಾನು ಯಾವುದೂ ಬಿಡ್ಸ್ಕೊಂಡಿಲ್ಲ ಸರ್. ಅವ್ರ ಕುಟುಂಬದವ್ರು ಬಂದು ಕೊಡ್ತಾ ಇದ್ದೀನಿ. ಮನೆಯಲ್ಲಿ ಯಾರು ಅವ್ರು ತೆಗೀಲಿ, ನೀವೇ ತೆಗೀರಿ. ಆಯ್ತು, ಅವ್ರಿಗೆ ತೆಗೀರಿ ಅಂತ ಹೇಳ್ತೀನಿ. ನೀವು ಫಸ್ಟ್ ನಾನು ಅವ್ರನ್ನ ತೆಗೀರಿ ಅಂತ ಹೇಳ್ತೀನಿ. ಅವ್ರಿಗೆ ಫಸ್ಟ್ ಕೊಡಿ. ಸರ್ ಮೇಡಮ್ ಅವ್ರ ಹೆಸರು ಕ್ಯಾನ್ಸಲ್ ಮಾಡ್ಕೊಂಡ್ಬಂದ್ರೆ ಈಗಲೇ ಸ್ಪಾಟೆಲ್ಲ ಅವ್ರು ಕ್ಯಾನ್ಸಲ್ ಮಾಡ್ತಾರೆ. ನೀವು ಫಸ್ಟ್ ಅವರಿಗೆ ಅವ್ರು 3 ತಿಂಗಳಿಂದ ಒದ್ದಾಡ್ತಾ ಇದ್ದಾರೆ ಟ್ರೀಟ್ಮೆಂಟ್ಗೆ. ಕಿಡ್ವಾಲ್ ಅವ್ರ ಟ್ರೀಟ್ಮೆಂಟ್ ನರ್ಕ ಒಂದು ಓಡಾಡಿಸ್ತಾರೆ. ನಾವು ಅವ್ರ ದಾರಿಯಲ್ಲಿ ಕಾಯಿಲೆನೇ ಅರ್ಧ ಮನುಷ್ಯನ. ನಾವು ಇಷ್ಟೇ ಹೇಳೋದು, ಅವ್ರಿಗೆ ಕಾಯಿಲೆನೇ ಅರ್ಧ ನರ್ಕ ತೋರಿಸ್ತಾ ಇರುತ್ತೆ.